ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬದಲಾಗುತ್ತಿರುವ ಕಾಯಿಲೆಗಳ ಸ್ವರೂಪ ಹಾಗೂ ಪ್ರವೃತ್ತಿ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಭುವನೇಶ್ವರ್ ಯುಎಸ್ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಭುವನೇಶ್ವರ್ ಯುಎಸ್ ಅವರು. ಡಾಕ್ಟರ್ ಭುವನೇಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್ ಭುವನೇಶ್ವರ್ ಅವರೇ, ಈ ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಆಗಿರಬಹುದು ಅಥವಾ ಬದಲಾಗುತ್ತಿರುವ ವಾತಾವರಣದಿಂದ ಆಗಿರಬಹುದು ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಿನ ಬೆಳವಣಿಗೆಯಿಂದ ಆಗಿರಬಹುದು, ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಬೇರೆ ತರ ಕಾಣಿಸ್ಕೊಳ್ತಾ ಇದೆ. ಆ ರೋಗದ ಪ್ರವೃತ್ತಿ ಬೇರೆ ಆಗ್ತಾ ಇದೆ. ಮತ್ತೆ ಇತ್ತೀಚಿನ ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಿ, ADHD ಅಂತ, ಮತ್ತೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ನೋಡ್ತೀವಿ, ಹಾಗೆ ತುಂಬಾ ಒಬೆಸಿಟಿ ನೋಡ್ತೀವಿ. ಮಕ್ಕಳಲ್ಲೇ ಹೈಪರ್ ಟೆನ್ಷನ್ ನೋಡಬಹುದು, ಡಯಾಬಿಟಿಸ್ ನೋಡಬಹುದು. ಯಾವಾಗ ಶುರುವಾಯ್ತು ಸರ್ ಈ ಮಕ್ಕಳ ವೈದ್ಯಶಾಸ್ತ್ರ? ಯಾವಾಗ ಶುರುವಾಯ್ತು, ಹೇಗೆ ಉಗಮ ಆಯ್ತು, ಅದನ್ನು ಒಂದು ಸ್ವಲ್ಪ ಹೇಳಿ. ನಾವು ಒಂದು 100 ವರ್ಷದ ಹಿಂದೆ ವೈದ್ಯಕೀಯ ಪದ್ಧತಿಗಳನ್ನ ನೋಡ್ತಾ ಇದ್ದಾಗ ಮಕ್ಕಳ ವೈದ್ಯಕೀಯ ಶಾಸ್ತ್ರ ಅನ್ನುವಂಥದ್ದು ಬೆಳವಣಿಗೆನೇ ಆಗಿರ್ಲಿಲ್ಲ. ಆವಾಗ ವಯಸ್ಕರನ್ನ ಏನ್ ನೋಡ್ತಿದ್ರು ಡಾಕ್ಟ್ರು, ಅವ್ರ ಮಕ್ಕಳನ್ನು ನೋಡ್ತಾ ಇದ್ರು. ಅಲ್ಲಿ ಮಕ್ಕಳಲ್ಲಿ ಏನು ಗಮನಿಸ್ತಾ ಇದ್ರು ಅಂದ್ರೆ ಸಾಂಕ್ರಾಮಿಕ ರೋಗಗಳು, ಯಾವುದೇ ರೀತಿಯ ಜ್ವರಗಳು ಅಥವಾ ವಾಂತಿ ಭೇದಿಗಳು, ಇವೆಲ್ಲ ತುಂಬಾನೇ ಮಕ್ಕಳನ್ನ ಕಾಡ್ತಿದ್ವು. ಇದರಿಂದ ಮರಣ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ ಅಂತ, ಇದು ಕೂಡ ಮಕ್ಕಳನ್ನ ತುಂಬಾ ತೊಂದರೆ ಕೊಡ್ತಾ ಇತ್ತು. ಸೊ ಗಮನಿಸಿದಾಗ ಮಕ್ಕಳಲ್ಲಿ ಏನು ಶಾರೀರಿಕ ಬೆಳವಣಿಗೆ ಇದೆ, ರೇಟ್ ಆಫ್ ಗ್ರೋತ್, ಅದು ದೊಡ್ಡವ್ರಕ್ಕಿಂತ ತುಂಬಾನೇ ಫಾಸ್ಟ್ ಇರುತ್ತೆ. ರೋಗ ನಿರೋಧಕ ಶಕ್ತಿನೂ ಮಕ್ಕಳಲ್ಲಿ ತುಂಬಾ ಕಮ್ಮಿ ಹೋಲಿಸ್ಕೊಂಡ್ರೆ. ಬಾಲ್ಯದಲ್ಲಿ ಮಾತ್ರ ಒಂದಷ್ಟು ತೊಂದರೆಗಳು ಬರುತ್ತೆ, ಬಾಕಿ ಟೈಮಲ್ಲಿ ಅದು ನಮ್ಗೆ ಕಾಣಿಸ್ಕೊಳ್ಳಲ್ಲ. ಹುಟ್ಟಿದಾಗ ಏನು ಮಕ್ಕಳಲ್ಲಿ ತೊಂದರೆ ಇರುತ್ತೆ, ಈಗ ಟೈಮ್ಗಿಂತ ಮೊದಲು ಹುಟ್ಟುತ್ತೆ, ಬರ್ತ್ ವೇಟ್ ಕಮ್ಮಿ ಇರುತ್ತೆ, ಉಸಿರಾಟ ತೊಂದರೆ ಇರುತ್ತೆ, ಇವೆಲ್ಲ ಮುಂದಕ್ಕೆ ನೋಡಲ್ಲ, ಆ ಟೈಮಲ್ಲಿ ಮಾತ್ರ ನೋಡ್ತೀವಿ. ಮಕ್ಕಳಲ್ಲೇ ಸ್ಪೆಷಲ್ ಆಗಿರುವಂತದ್ದು. ಮತ್ತೆ ಮಕ್ಕಳ ದೇಹದ ಪ್ರತಿಕ್ರಿಯೆ ಈ ರೋಗಗಳಿಗೆ ಅಥವಾ ಈ ಕಂಡೀಷನ್ಗಳಿಗೆ ಯಾವ ತರ ಇರುತ್ತೆ, ಇದರ ಪರಿಣಾಮ ಯಾವ ತರ ಆಗುತ್ತೆ, ರೋಗ ಚಿಕಿತ್ಸೆಗಳ ಅಡ್ಡ ಪರಿಣಾಮ, ಎಷ್ಟು ಪ್ರಮಾಣದಲ್ಲಿ ಚಿಕಿತ್ಸೆ ಕೊಡಬೇಕು, ಮಕ್ಕಳ ದೇಹ ಅದಕ್ಕೆ ಯಾವ ತರ ರಿಯಾಕ್ಷನ್ ಕೊಡುತ್ತೆ, ಚಿಕಿತ್ಸೆಯಲ್ಲಿನ ವ್ಯತ್ಯಾಸ, ಇವೆಲ್ಲನೂ ದೊಡ್ಡವರಕ್ಕಿಂತ ಬೇರೆ. ಹಾಗೇನೆ ಮಕ್ಕಳಲ್ಲಿ ರೋಗ ಅಥವಾ ಉಳಿದ ರೀತಿಯ ಅಪ್ಸೆಟ್ ಗಳಿಂದ ಮರಣ ಪ್ರಮಾಣನೂ ಜಾಸ್ತಿ ಇರ್ತಾ ಇತ್ತು. ಆಹಾರದ ಅಗತ್ಯತೆ ಮಕ್ಕಳಲ್ಲಿ ಬೆಳವಣಿಗೆ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ತರ ಇರ್ತಾ ಇತ್ತು. ಅವಶ್ಯಕವಾದ ಲಸಿಕೆಗಳು ಎಲ್ಲನೂ ಮಕ್ಕಳಲ್ಲಿ ಬೇರೆ ತರ ಇರ್ತಿತ್ತು. ಈ ಎಲ್ಲ ಕಾರಣಗಳಿಂದ ದೊಡ್ಡವರಿಂದ ಬೇರೆ ಆದಂತ ಮಕ್ಕಳ ವಿಶೇಷ ಅಗತ್ಯಗಳನ್ನ ಮನಗಂಡು ಮಕ್ಕಳ ವೈದ್ಯಕೀಯ ಶಾಸ್ತ್ರ ಅಂತ ಬೇರೆಯಾಗಿ ಬೆಳ್ಕೊಂಡು ಬಂತು. ಈಗ ಪಾಶ್ಚಾತ್ಯ ದೇಶಗಳನ್ನ ನಾವು ನೋಡ್ಕೊಂಡ್ರೆ ಅಲ್ಲಿ ಪಿಡಿಯಾಟ್ರಿಕ್ಸ್, ಮಕ್ಕಳ ವೈದ್ಯಕೀಯ ಶಾಸ್ತ್ರ ಅನ್ನುವಂಥದ್ದು ಒಂದು 200 ವರ್ಷಗಳ ಹಿಂದೆ ನಿಧಾನವಾಗಿ ಬೆಳವಣಿಗೆ ಆಗ್ತಾ ಬಂತು. ನಮ್ಮಲ್ಲಿ ನಾವು ಮಕ್ಕಳ ವೈದ್ಯರನ್ನ ಎಲ್ಲ ಜಿಲ್ಲೆಗಳಲ್ಲಿ ನೋಡ್ತಾ ಲಾಸ್ಟ್ ಒಂದು 70 ವರ್ಷ ಹಿಂದಿಂದ ಜಿಲ್ಲೆಗಳಲ್ಲಿ ಮಕ್ಕಳ ವೈದ್ಯಕೀಯ ತಜ್ಞನ ನೋಡ್ತಾ ಇದ್ವಿ. ಇಲ್ಲಾಂತಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಲೇಟ್ ಆಗಿ ಬಂದಿರೋದು ಇದು. ನಾವು ಮೊದಲು ನೋಡ್ತಾನೆ ಇರ್ಲಿಲ್ಲ. ದೊಡ್ಡವ್ರನ್ನ ನೋಡೋರೆ ಮಕ್ಕಳನ್ನು ನೋಡ್ತಾ ಇದ್ರು. ಹೌದು. ಈಗ ಪರಿಸ್ಥಿತಿ ತುಂಬಾ ಸುಧಾರಿಸಿದೆ. ಎಷ್ಟು ಮಟ್ಟಿಗೆ ಸುಧಾರಿಸಿದೆ ಅಂತಂದ್ರೆ, ಸ್ವಾತಂತ್ರ್ಯ ಸಿಗೋ ಅಂದಾಜಲ್ಲಿ 1947 ಆಸ್ಪಾಸಲ್ಲಿ ಹುಟ್ಟಿದ ಒಂದು ಮಗು ಮುಂದಕ್ಕೆ ಎಷ್ಟು ವರ್ಷ ಬದುಕಬಹುದು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ, ಇದು ಬರೀ 30ರಿಂದ 32 ವರ್ಷ. ಇದು 2000 ಇಸ್ವಿಗೆ 63 ವರ್ಷ ಆಗೋಯ್ತು. 2025 ಇಸವಿಗೆ ಇವಾಗ ಇದು 72ರಲ್ಲಿದೆ. ಅದೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾವು ಅಮೆರಿಕನ್ ಪಾಪ್ಯುಲೇಷನ್ಗೆ ಹೋಲಿಸ್ಕೊಂಡ್ರೆ ಅವ್ರದ್ದು 82 ವರ್ಷ. ಅವರು ನಮ್ಗಿಂತ ಇನ್ನೂ ಆರೋಗ್ಯದ ಮಟ್ಟದಲ್ಲಿ ಅವ್ರದ್ದು ಇನ್ನೂ ಚೆನ್ನಾಗಿ ಸುಧಾರಿಸಿದ ಕಾರಣ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇದೆ. ಹಾಗೇನೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ನೋಡ್ತೀವಿ. ಸೊ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ಗಳು 1947 ಸುಮಾರಲ್ಲಿ 180 ಇದ್ದಿದ್ದು ಈಗ ಅದು 20ಕ್ಕೆ ಇಳಿದಿದೆ. ಅಂದ್ರೆ 9 ಇದ್ದಿದ್ದು 1 ಆಗ್ಬಿಟ್ಟಿದೆ. ಸೊ ಅಂದ್ರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಈಗ ಹುಟ್ಟಿರೋ ಮಗು 1 ವರ್ಷದವರೆಗೆ ಚೆನ್ನಾಗಿ ಆರೋಗ್ಯವಂತವಾಗಿ ಮುಂದುವರಿಯುತ್ತೆ ಅನ್ನೋ ಚಾನ್ಸು 1,000ಕ್ಕೆ ಎಷ್ಟು ಅಂತ. ಸೊ ಅದು ಇವಾಗ ಮರಣ ಪ್ರಮಾಣಗಳು 20ರಷ್ಟಿದೆ. ಮೊದಲು 180 ಇತ್ತು. ಸೊ ಇಷ್ಟೊಂದು ರೀತಿಯಲ್ಲಿ ಆರೋಗ್ಯದ ಸುಧಾರಣೆಗಳು ನಮ್ಮ ಸಮಾಜದಲ್ಲಿ ಇವಾಗ ಕಂಡು ಬಂದಿದೆ. ಈ ಬದಲಾವಣೆಗಳಿಗೆಲ್ಲ ಕಾರಣ ಏನು?
ಸೊ ನಾವೇನು ಈಗ ಆರೋಗ್ಯದಲ್ಲಿ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ, ಅದಕ್ಕೆ ಅತಿ ಮುಖ್ಯ ಕಾರಣ ಅಂದ್ರೆ ಏನಂದ್ರೆ ಜನಗಳ ಜೀವನ ಶೈಲಿನೇ ತುಂಬಾನೇ ಸುಧಾರಣೆ ಆಗ್ಬಿಟ್ಟಿದೆ. ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಪೌಷ್ಟಿಕತೆ ಆಗ್ಲಿ, ಶಿಕ್ಷಣ, ಎಲ್ರಿಗೂ ಎಜುಕೇಶನ್ ಜನಗಳಿಗೆ ಅವೇರ್ನೆಸ್ ತಂದ್ಕೊಟ್ಟಿದೆ, ಅರಿವಾಗ್ಬಿಟ್ಟಿದೆ ಎಲ್ಲ ಜನಗಳಲ್ಲಿ. ಹಾಗೇನೆ ಸಾಮಾಜಿಕ ಆರ್ಥಿಕ ಸ್ಥಿತಿ ತುಂಬಾನೇ ಸುಧಾರಣೆ ಆಗ್ಬಿಟ್ಟಿದೆ. ಹೊಸ ಹೊಸ ಔಷಧಿಗಳ ಆವಿಷ್ಕಾರ, ಆಸ್ಪತ್ರೆಗಳು, ವೈದ್ಯಕೀಯ ಸೌಲಭ್ಯಗಳ ಲಭ್ಯತೆ, ಹೊಸ ಹೊಸ ಟೆಕ್ನಾಲಜಿಗಳು, ಔಷಧಿಗಳು, ಲಸಿಕೆಗಳು, ಆಮೇಲೆ ನೈರ್ಮಲ್ಯತೆ, ಸ್ಯಾನಿಟೇಷನ್, ಇದರಲ್ಲೆಲ್ಲ ನಾವು ತುಂಬಾನೇ ಮೊದಲಿಗಿಂತ ಚೆನ್ನಾಗಿ ಸುಧಾರಿಸಿಕೊಂಡಿದ್ದೀವಿ. ಆದ ಕಾರಣ ಈಗ ನಾವು ಹಳೆ ಪ್ರಾಬ್ಲಮ್ಗಳಾದ ಇನ್ಫೆಕ್ಷನ್ಗಳು ಅಥವಾ ವಾಂತಿ ಭೇದಿಗಳು, ಅಪೌಷ್ಟಿಕತೆ ಇದನ್ನೆಲ್ಲ ತುಂಬಾನೇ ಕಮ್ಮಿ ನೋಡ್ತಾ ಇದ್ದೀವಿ. ಹಾಗೇನೆ ನಾವೀಗ ಎಲ್ಲಿ ಇದ್ದೀವಿ ಅಂತ ನೋಡ್ಕೊಂಡ್ರೆ ಇನ್ಫೆಕ್ಷನ್ಗಳು ಕಮ್ಮಿ ಆಗಿದೆ, ಮಾಲ್ನ್ಯೂಟ್ರಿಷನ್ಗಳು ಕಮ್ಮಿ ಆಗ್ಬಿಟ್ಟಿದೆ, ಹೆಲ್ತ್ ಕೇರ್ ತುಂಬಾ ಇಂಪ್ರೂವ್ ಆಗ್ಬಿಟ್ಟು ಸರ್ವೈವಲ್ ರೇಟ್ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ. ಹೌದು. ಯಾವ್ಯಾವ ರೀತಿಯ ತೊಂದರೆಗಳನ್ನ ಇವಾಗ ಜಾಸ್ತಿ ನೋಡ್ತೀವಿ ನಾವು? ನೀವು ಹೇಳಿದ್ರಿ ಮೊದಲೆಲ್ಲ ಆದ್ರೆ ವಾಂತಿ ಭೇದಿ ಆ ತರ ಇನ್ಫೆಕ್ಷನ್ ಬೇಸ್ಡ್ ರೋಗಗಳು ಬರ್ತಾ ಇದ್ವು ಅಂತ. ಹೌದು. ಸೊ ಈಗ ನಮ್ಮ ಡಿಸೀಸ್ ಸ್ಪೆಕ್ಟ್ರಮ್ಗಳು, ನಾವು ಡಿಸೀಸ್ ಅಥವಾ ಯಾವುದೇ ಹೆಲ್ತ್ ಪ್ರಾಬ್ಲಮ್ಗಳ ಸ್ಪೆಕ್ಟ್ರಮ್ಗಳು ತುಂಬಾನೇ ಚೇಂಜ್ ಆಗಿರೋದು ನೋಡ್ತಾ ಇದ್ದೀವಿ. ಒಂದು ನಾನು ಹೇಳಿದೆ ಏನಂದ್ರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅಂತ. ಈಗ ಮಗು ಹುಟ್ಟುವಾಗ 1 kg ಇತ್ತು ಅಥವಾ 6 ತಿಂಗಳು 7 ತಿಂಗಳಲ್ಲಿ ಹುಟ್ಟಿತು. ಈ ಮಕ್ಕಳೆಲ್ಲ ಇವಾಗ ತುಂಬಾ ಚೆನ್ನಾಗಿ ಸಿಗೋ ಕೇರ್ ಇಂದಾಗಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿ ಅವು ಡಿಸ್ಚಾರ್ಜ್ ಹಾಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಹಾಗೇನೆ ಮಗು ಹುಟ್ಟುವಾಗ ಹತ್ತಿಲ್ಲ, ಬರ್ತ್ ಎಸ್ಪೆಕ್ಸಿಯಾಗಳು, ಮತ್ತೆ ಕಂಜೆನೆಟಲ್ ಅನೋಮಲಿ ಅಂತ ಹೇಳ್ತೀವಿ, ಅಂಗವಿಕಲತೆ, ಹುಟ್ಟಿದಾಗ್ಲೇ ಇರೋ ವಿಕಲತೆಗಳು, ಆಮೇಲೆ ಹಾರ್ಟಿನ ಸಮಸ್ಯೆ, ಬೇರೆ ಯಾವುದೇ ಅಂಗಾಂಗಗಳ ಸಮಸ್ಯೆಗಳು ಇದ್ದಾಗ ಮೊದಲು ಮಕ್ಕಳಲ್ಲಿ ಯಾವ ತರ ನಾವು ಇದನ್ನ ನೋಡ್ತಿದ್ವಿ, ಅದಕ್ಕೆ ಹೋಲಿಸ್ಕೊಂಡ್ರೆ ಇವಾಗ ಚಿಕಿತ್ಸೆ ತುಂಬಾ ಉತ್ತಮ ಆಗ್ಬಿಟ್ಟಿದೆ. ಅದೇ ರೀತಿ ಉತ್ತಮವಾಗಿ ಚಿಕಿತ್ಸೆ ತಗೊಂಡು ನಮ್ಮ ಮಕ್ಕಳು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ. ಆದ್ರೆ ಈ ವಿಚಾರಕ್ಕೋಸ್ಕರ ನಾವು ಪದೇ ಪದೇ ಈ ಮಕ್ಕಳನ್ನು ನೋಡ್ಬೇಕಾಗಿ ಬರ್ತಾ ಇದೆ. ಸೊ ಈ NICU ಫಾಲೋ ಅಪ್ಗಳು ಅಥವಾ ICU ಫಾಲೋ ಅಪ್ಗಳು, ಯಾವುದೇ ಡಿಸೀಸ್ ಇಂದ ಸರ್ವೈವ್ ಹಾಕೊಂಡು ಬಂದಿರೋ ಮಕ್ಕಳ ಫಾಲೋ ಅಪ್ಗಳು ನಮ್ಗೊಂದು ಸಿಗ್ನಿಫಿಕೆಂಟ್ ನಂಬರ್ಸ್ ಅಲ್ಲಿ ಇವಾಗ ನೋಡ್ತಾ ಇದೀವಿ. ಹಾಗೇನೆ ಚೇಂಜ್ ಆಗಿರೋ ರೋಗಗಳ ಇದರಲ್ಲಿ ಒಂದು ಮುಖ್ಯವಾಗಿ ನಾವು ನೋಡ್ತಾ ಇರೋದು ಓವರ್ ವೇಟ್ ಅಥವಾ ಒಬೆಸಿಟಿ. ಇದಕ್ಕೆ ಕಾರಣಗಳು ನಮ್ಗೆ ಗೊತ್ತೇ ಇದೆ. ತುಂಬಾ ಜಾಸ್ತಿ ತಿಂತಾರೆ, ಆಮೇಲೆ ಈಸಿ ಅವೈಲೇಬಿಲಿಟಿ ಆಫ್ ಎಲ್ಲ ಫುಡ್ ಇದೆ, ಕೂತಲ್ಲೇ ಕೂತಿರ್ತಾರೆ, ಎಲ್ಲೂ ಆಟನೇ ಆಡಲ್ಲ, ಆಮೇಲೆ ಮೊಬೈಲ್ ಟಿವಿ ನೋಡ್ಕೊಂಡು ಮಕ್ಕಳು ಜಾಸ್ತಿ ಸಮಯನ ವ್ಯಾಯಾಮ ಮಾಡ್ತಾ ಇರೋ ಕಾರಣ ತೂಕನೇ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ ಅಂತ. ಇದೇನಂದ್ರೆ ಇದು ಬರೀ ಒಬೆಸಿಟಿ ಓವರ್ ವೇಟ್ ಅಂತಲ್ಲ, ಮುಂದಕ್ಕೆ ಪ್ರಾಬ್ಲಮ್ ಕೊಡುತ್ತೆ. ಹೆಂಗಂದ್ರೆ ಅರ್ಲಿ ಏಜ್ ಅಲ್ಲಿ ಡಯಾಬಿಟಿಸ್ ಶುರು ಆಗ್ಬಿಡ್ಬೋದು, ಹಂಗೆ ಬಿಪಿನು ಸಣ್ಣ ಮಕ್ಕಳಲ್ಲೂ ನೋಡ್ತಾ ಇದೀವಿ ಇದನ್ನ. ಬಿಪಿ ಮತ್ತೆ ಶುಗರ್ ಕಂಪ್ಲೇಂಟ್ಗಳು ಓವರ್ ವೇಟ್ ಇಂದಾಗಿ ಮಾನಸಿಕವಾಗಿ ಮಕ್ಕಳು ತುಂಬಾ ಒತ್ತಡಕ್ಕೊಳಗಾಗತ್ತೆ ಓವರ್ ವೇಟ್ ಆದಾಗ. ಆಮೇಲೆ ವೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ. ಇವು ದೀರ್ಘಕಾಲೀನ ರೋಗಗಳಿಗೆ ಎಡೆ ಮಾಡ್ಕೊಡ್ತಾ ಇದೆ, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಮುಂದುವರಿಯುತ್ತೆ, ಹಾಗೇನೆ ಒಂದ್ರ ಮೇಲೊಂದು ಪ್ರಾಬ್ಲಮ್ಗಳು ಆಡಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಮತ್ತೊಂದು ನಾವೇನ್ ನೋಡ್ತಾ ಇರೋದಂದ್ರೆ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಇನ್ ಅಟೆನ್ಷನ್ ಡೆಫಿಸಿಟ್ ಅಂತ, ADHD ಅಂತ ಸಾಮಾನ್ಯವಾಗಿ ಇದನ್ನ ಹೇಳ್ತಾರೆ. ಈ ಪ್ರಾಬ್ಲಮ್ಗಳನ್ನ ಜಾಸ್ತಿ ನಾವು ನೋಡ್ತಾ ಇದೀವಿ. ಅಂದ್ರೆ ಈಗಿನ ಮಕ್ಕಳಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ಶುರು ಆಗ್ಬಿಟ್ಟಿದೆ ಅನ್ನೋದಕ್ಕಿಂತ ಇದನ್ನ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಡಾಕ್ಟರ್ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇದರ ನಂಬರ್ ಅಲ್ಲಿ 20 ವರ್ಷ ಹಿಂದೆ ಅಥವಾ ಈಗಕ್ಕೆ ನಂಬರ್ಗಳಲ್ಲಿ ಏನು ವ್ಯತ್ಯಾಸ ಆಗಿಲ್ಲ, ಬಟ್ ಐಡೆಂಟಿಫೈ ಆಗಿ ಟ್ರೀಟ್ಮೆಂಟ್ ಆಗ್ತಾ ಇರೋ ನಂಬರ್ ಜಾಸ್ತಿ ಆಗ್ತಿದೆ ಅಂತ. ಅಂದ್ರೆ ಸುಮ್ಮನೆ ಆಗೋರು ಈಗ ಅದು ಅವೇರ್ನೆಸ್ ಬಂದ್ಬಿಟ್ಟಿದೆ. ಓ ಇದೊಂದು ಪ್ರಾಬ್ಲಮ್, ಇದಕ್ಕೆ ನಾವು ಟ್ರೀಟ್ ಮಾಡ್ಬೇಕು, ಇದಕ್ಕೂ ಸ್ವಲ್ಪ ಸೊಲ್ಯೂಷನ್ ಇರುತ್ತೆ ವಿತ್ ಕಂಟಿನ್ಯೂ ಟ್ರೀಟ್ಮೆಂಟ್ ಅಂತ. ಅಲ್ಲಿ ಕೆಲವು ರೀತಿಲಿ ಇಲ್ಲಿ ಬಹುತೇಕ ಜೆನೆಟಿಕ್ ಪ್ರಾಬ್ಲಮ್, ಇವು ಜೆನೆಟಿಕ್ ರಿಲೇಟೆಡ್. ಅದಲ್ದೇನೆ ಒಂದ್ ಸಣ್ಣ ಪುಟ್ಟ ಬೇರೆ ಕಾರಣಗಳು ಇರುತ್ತೆ. ಅಂದ್ರೆ ಈ ಮಗು ಹುಟ್ಟಿದಾಗ ತುಂಬಾ ಕಮ್ಮಿ ವೇಟ್ ಅಲ್ಲಿ ಹುಟ್ಟಿದಾಗ, ಮತ್ತೆ ಗ್ಲುಕೋಸ್ ಏರುಪೇರು ಆದಾಗ, ಅಥವಾ ಇನ್ಯಾವುದೇ ರೀತಿಲಿ ಬ್ರೈನ್ ಅಲ್ಲಿ ಇಂಜುರಿ ಆದಾಗ ಎಲ್ಲ ಈ ಅಟೆನ್ಷನ್ ಡೆಫಿಸಿಟ್ ಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಅಮ್ಮ ಗರ್ಭಿಣಿ ಆಗಿದ್ದಾಗ ಆಲ್ಕೋಹಾಲ್, ಟೊಬ್ಯಾಕೋ ಅಥವಾ ಲೆಡ್ ಪಾಯ್ಸನಿಂಗ್ ಗಳು ಎಲ್ಲ ಆದಾಗ ಅದರಿಂದಲೂ ಮಕ್ಕಳಲ್ಲಿ ಈ ಪ್ರಾಬ್ಲಮ್ಗಳನ್ನ ನಾವು ನೋಡ್ತೀವಿ. ಇನ್ನೊಂದು ನಮ್ಗೆ ನೋಡ್ತಾ ಇರೋದು ಇತ್ತೀಚೆಗೆ ಆಟಿಸಮ್ ಅಂತ. ಈ ಆಟಿಸಮ್ ಅಂತ ಹೇಳಿದ್ರಲ್ಲ, ಈ ಆಟಿಸಮ್ಗೆ ಕಾರಣ ಏನು? ಆಟಿಸಮ್ ಅಂದ್ರೆ ಅಲ್ಲಿ ನರಗಳ ಅಭಿವೃದ್ಧಿಲಿ ಏರುಪೇರಾಗಿರುವಂತ ಸ್ಥಿತಿ. ಇದರ ಲಕ್ಷಣಗಳು ಮಕ್ಕಳಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಈ ಮಕ್ಕಳು ಬೇರೆ ಮಕ್ಕಳಂಗೆ ಅಮ್ಮನ್ ನೋಡಿ ನಗೋದು ಅಥವಾ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಎಲ್ಲಾನು ತಡ ಮಾಡ್ತಾರೆ. ಇವರಲ್ಲಿ ಮಾತುಗಳು ಕೂಡ ತುಂಬಾ ಲೇಟ್ ಆಗಿ ಶುರು ಆಗುತ್ತೆ. ಸೊ ಸಾಮಾಜಿಕ ಸಂಪರ್ಕದಲ್ಲಿ ತೊಂದರೆ ಇರುತ್ತೆ, ಮಾತು ಸಂವಹನೆಯಲ್ಲಿ ಕೊರತೆ ಇರುತ್ತೆ, ಪುನರಾವರ್ತಿತ ವರ್ತನೆ, ಅದೇ ಮಾಡೋದು, ಒಂದು ಚೇರ್ ಸುತ್ತ ತಿರುಗ್ತಾನೆ ಇರ್ತಾರೆ, ಚೇರ್ ನೋಡ್ಕೊಂಡು ನಗ್ತಾನೆ ಇರ್ತಾರೆ. ಆಮೇಲೆ ಯಾವುದೇ ರೀತಿಯ ಸಂವೇದನೆಗಳಿಗೆ ಅತಿಯಾದ ಪ್ರತಿಕ್ರಿಯೆ ಕೊಡ್ತಾರೆ, ಹತ್ತಿರ ಹತ್ಕೊಂಡೇ ಇರೋದು, ಕಿರ್ಚಿದ್ರೆ ಕಿರ್ಚ್ಕೊಂಡೇ ಇರೋದು, ವಸ್ತುಗಳ ಮೇಲೆ ಹೆಚ್ಚಿನ ಗಮನ.
ಒಂದು ಫ್ಯಾನ್ ನೋಡಿದ್ರೆ ಫ್ಯಾನ್ ನೋಡ್ತಾ ಇರೋದು, ವ್ಯಕ್ತಿಗಳ ಮೇಲೆ ಗಮನ ಕೊಡಲ್ಲ, ಇನ್ನೊಬ್ರು ಮಾತಾಡ್ತಾ ಇದ್ರೆ ಮುಖಕ್ಕೆ ಮುಖ ಕೊಟ್ಟು ನೋಡೋದು, ಇಂಥವೆಲ್ಲ ಮಾಡಲ್ಲ. ಈ ಆಟಿಸಮ್ಗಳು ಜಾಸ್ತಿ ಜೆನೆಟಿಕ್ ಕಾರಣದಿಂದಲೇ ಬರೋದು ಮಕ್ಕಳಲ್ಲಿ. ಇದು ಮೊದಲು ಇತ್ತು, ಈಗಲೂ ಇದೆ. ಆದ್ರೆ ಈಗ ನಾವು ಇದನ್ನ ಐಡೆಂಟಿಫೈ ಮಾಡ್ತಾ ಇದೀವಿ. ರೇರ್ಲಿ ಸ್ವಲ್ಪ ಇದಕ್ಕೆ ಪರಿಸರನು ಕೊಡುಗೆ ಕೊಡುತ್ತೆ. ಇಲ್ಲಿ ನಮ್ಗೆ ಮುಖ್ಯ ಏನಂದ್ರೆ ಇಂಟರ್ವ್ಯೂನ್ ನಾವು ಅರ್ಲಿ ಮಾಡಬೇಕು. ಮೊದಲೇನೆ ನಾವು ಇದನ್ನ ಗುರುತು ಹಚ್ಚಿ ಇದಕ್ಕೆ ತಕ್ಕ ಕ್ರಮ ತಗೋಬೇಕು. ಇದಕ್ಕೆ ಸಂಬಂಧಿಸಿದಂಗೆ ಬಿಹೇವಿಯರ್ ಥೆರಪಿ, ಸ್ಪೀಚ್ ಥೆರಪಿ, ರಿಹ್ಯಾಬಿಲಿಟೇಷನ್ ಬೇಗ ಮಾಡಿದಾಗ ಇಲ್ಲಿ ನಮ್ಗೆ ರಿಸಲ್ಟ್ಗಳು ಚೆನ್ನಾಗಿರುತ್ತೆ. ಹಾಗೇನೆ ನಾವು ಇತ್ತೀಚೆಗೆ ನಾವು ನೋಡ್ತಾ ಇರೋದು ಜಾಸ್ತಿ ನಂಬರ್ ಅಲ್ಲಿ ಅಸ್ತಮಾ ಮತ್ತು ಅಲರ್ಜಿ ಕೇಸ್ಗಳು. ಸೊ ಅಸ್ತಮಾ ಮತ್ತು ಅಲರ್ಜಿ ಕೇಸ್ಗಳು ಯಾಕೆ ಜಾಸ್ತಿ ಆಗ್ತಿದಾವೆ ಅಂತಂದ್ರೆ, ಒಂದು ಜನಜೀವನ ಸುಧಾರಿಸಿದಂಗೆ ಇನ್ಫೆಕ್ಷನ್ಗಳು ಕಮ್ಮಿ ಆಗ್ತಿದ್ದಂಗೆ ಅಲರ್ಜಿಗಳು ಪ್ರೊಪೋರ್ಷನೇಟ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ಹೈಜಿನ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಮತ್ತೊಂದು ನಗರೀಕರಣ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿ ಕಲುಷಿತ ವಾತಾವರಣನೂ ಜಾಸ್ತಿ ಆಗುತ್ತೆ. ಸಮಾಜ ಜಾಸ್ತಿ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಜಾಸ್ತಿ ಆದಷ್ಟು ಒಬೆಸಿಟಿ, ಜಂಕ್ ಫುಡ್ ಸೇವನೆ ಜಾಸ್ತಿ ಆಗುತ್ತೆ. ಇದರಿಂದಲೂ ಆಸ್ತಮಾ ಅಲರ್ಜಿಗಳು ಜಾಸ್ತಿ ಆಗುತ್ತೆ. ಆಹಾರ ಸೇವನೆಯಲ್ಲಿ ಆದ ಬದಲಾವಣೆಗಳು ಒಂದು ಸಿಗ್ನಿಫಿಕೆಂಟ್ ಆಗಿ ಕಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತೊಂದು ಏನಂದ್ರೆ ಪೇರೆಂಟ್ಸ್ಗಳಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ. ನನ್ನ ಮಗುಗೆ ತುಂಬಾ ಕೆಮ್ತಾ ಇದೆ, ಆಗಾಗ ಕೆಮ್ತಾ ಇದೆ, ಡಾಕ್ಟರ್ ಹತ್ರ ತೋರಿಸ್ತೀನಿ. ತುಂಬಾ ಮೂಗು ಸುರಿತಾ ಇದೆ, ತುಂಬಾ ಅಲರ್ಜಿಗಳ ಕಂಪ್ಲೇಂಟ್ ಇದೆ, ಡಾಕ್ಟರ್ ಹತ್ರ ತೋರಿಸ್ತೀನಿ. ಸೊ ನಮಗೆ ಅವ್ರನ್ನ ನೋಡೋದು ಜಾಸ್ತಿ ಆಗ್ತಾ ಇದೆ, ನಾವು ಬೇಗ ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಇವು ಒಂದು ಕಾರಣಗಳು. ಮತ್ತೊಂದು ಮಕ್ಕಳಲ್ಲಿ ನಾವು ಇತ್ತೀಚೆಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ನೋಡ್ತಾ ಇದೀವಿ, ಮಾನಸಿಕ ಒತ್ತಡ ಅಂತ. ಇಲ್ಲೇನಂದ್ರೆ ಈಗ ಒಂದು ಸ್ಕೂಲ್ನಲ್ಲೇ ಶುರು ಆಗುತ್ತೆ, ಹೈಸ್ಕೂಲ್ನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಕಾಂಪಿಟಿಷನ್ ವ್ಯವಸ್ಥೆನೇ ಸ್ಪರ್ಧಾತ್ಮಕವಾಗಿದೆ. ಸೊ ಅಕಾಡೆಮಿಕ್ ಸ್ಟ್ರೆಸ್ ಜಾಸ್ತಿ, ಮಾರ್ಕ್ ತಗೋಬೇಕು, ಫಸ್ಟ್ ಬರಬೇಕು, ಮುಂದಕ್ಕೆ ಏನೋ ದೊಡ್ಡ ಕೋರ್ಸ್ಗೆ ಹೋಗ್ಬೇಕು, ಇವುಗಳು ಜಾಸ್ತಿ ಇದ್ದಾಗ ಮಕ್ಕಳಿಗೆ ಈ ಒತ್ತಡ ತುಂಬಾನೇ ಆಗ್ಬಿಡುತ್ತೆ. ಅದರ ಜೊತೆಗೆ ಸೋಷಿಯಲ್ ಅಂಡ್ ಇಮೋಷನಲ್ ಫ್ಯಾಕ್ಟರ್ಸ್, ಬುಲ್ಲಿಂಗ್ ಅಂತ ಹೇಳ್ತೀವಿ, ಉಳಿದ ಮಕ್ಕಳು ಛೇಡಿಸೋದು, ಯಾವಾಗ್ಲೂ ತಮಾಷೆ ಮಾಡ್ಕೊಂಡೆ ಅವ್ರಿಗೆ ಒಂಥರ ಕೀಳರಿಮೆ ಬಂದಂಗೆ ಮಾಡೋದು, ಇಂಥವೆಲ್ಲ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಹಾಗೇನೆ ಸೈಬರ್ ಕ್ರೈಮ್ಗಳು ಜಾಸ್ತಿ ನೋಡ್ತಾ ಇದ್ದೀವಿ. ಸೈಬರ್ ಕ್ರೈಮ್ಗಳಿಗೆ ಒಂದು ಕಾರಣ ಜಾಸ್ತಿ ಮೊಬೈಲ್ ಅಡಿಕ್ಷನ್ ಇರೋ ಮಕ್ಕಳಲ್ಲೇ ನೋಡ್ತೀವಿ ಈ ತರ ಜಾಸ್ತಿ. ಬಟ್ ಸೈಬರ್ ಕ್ರೈಮ್ಗಳು ಕೂಡ ಮಕ್ಕಳನ್ನ ಅಪಾಯದೆಡೆಗೆ ತಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದಲ್ದೇನೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಒಂದು ಹೈಸ್ಕೂಲು, ಕಾಲೇಜು ತಲುಪಿರೋ ಮಕ್ಕಳಲ್ಲಿ ಡ್ರಗ್ ಅಡಿಕ್ಷನ್ಗಳು, ಮಾದಕ ದ್ರವ್ಯ ವ್ಯಸನಗಳು ತುಂಬಾ ಜಾಸ್ತಿ ನೋಡ್ತಾ ಇದ್ದೀವಿ. ಇದು ಜಾಸ್ತಿ ಸಿಟೀಸ್ ಅಲ್ಲೇ ಇದೆ ಅನ್ಕೊಂಡ್ರೆ ತಪ್ಪು, ಹಳ್ಳಿ ಶಾಲೆಗಳಲ್ಲೂ ಇದು ಶುರು ಆಗಿದೆ. ಯಾವುದೇ ಮಗುನಲ್ಲಿ ನಾವು ವ್ಯತಿರಿಕ್ತ ಬದಲಾವಣೆಗಳಾದಾಗ, ಬುದ್ಧಿಲಿ ಅಥವಾ ಇನ್ನೊಬ್ಬರ ನಡ್ಕೊಳ್ತಿದ್ದ ರೀತಿ ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ತುಂಬಾನೇ ಕಮ್ಮಿ ಆಗ್ಬಿಟ್ಟು ತನ್ನಷ್ಟಕ್ಕೆ ತಾನು ಇರೋದು, ಇನ್ನೊಬ್ಬರ ಹತ್ರ ಬೆರೆಯಲ್ಲ, ಇಂಥ ಸಂದರ್ಭದಲ್ಲೆಲ್ಲ ಯಾವತ್ತೂ ಪೇರೆಂಟ್ಸ್ ಗಳು ಗಮನ ಹರಿಸಬೇಕಾಗತ್ತೆ. ಡ್ರಗ್ ಅಡಿಕ್ಷನ್ ಪ್ರಾಬ್ಲಮ್ ಇದೆಯೋ ಏನೋ ಅಂತ. ಹಾಗೇನೆ ಆಕ್ಸಿಡೆಂಟ್ಗಳು ನಾವೀಗ ನೋಡ್ತೀವಿ, ನೀರಲ್ಲಿ ಮುಳುಗಿ ಸತ್ರು, ಆಕ್ಸಿಡೆಂಟಲ್ ಸತ್ರು, ಇಂಥದ್ರಲ್ಲೆಲ್ಲ ಬಹುಪಾಲು ಇರೋದು ಹದಿಹರೆಯದವರೇ ಇರ್ತಾರೆ ಮಕ್ಕಳು. ಸೊ ಅವ್ರಿಗೆ ಇದರ ಡೇಂಜರ್ ಬಗ್ಗೆ ಮನಗಾಣಿಸುವಲ್ಲಿ ಪೇರೆಂಟ್ಸ್ ಅಥವಾ ಟೀಚರ್ಸ್ ಫೇಲ್ ಆಗ್ತಾರೆ ಅಂದಾಗ, ಮಕ್ಕಳಲ್ಲಿ ಅಂದಾದುಂದಿ ವರ್ತನೆಗಳಾದಾಗ ಆಕ್ಸಿಡೆಂಟ್ಗಳು ತುಂಬಾ ಸಾಮಾನ್ಯ. ಇದು ಹೊಸ ರೀತಿಯ ಇನ್ಕ್ರೀಸ್ ಆಗಿರೋ ನಂಬರ್ಗಳನ್ನ ನಾವು ನೋಡ್ತೀವಿ. ಈ ಅಡಾಲಸೆಂಟ್, ನೀವು ಮಾದಕ ವ್ಯಸನ ಹೇಳಿದ್ರೆ ಅದ್ರ ಜೊತೆಗೆ ಅಪರಾಧ ಕೃತ್ಯಗಳು ಹದಿಹರೆಯೋದರಲ್ಲೇ ಜಾಸ್ತಿ. ಹೌದು. ಸೊ ಅಡಾಲಸೆಂಟ್ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಅಪರಾಧ ಕೃತ್ಯಗಳು, ಮಾದಕ ದ್ರವ್ಯ ವ್ಯಸನ, ಆಕ್ಸಿಡೆಂಟ್ಗಳು, ಆಮೇಲೆ ಸೈಬರ್ ಬುಲ್ಲಿಂಗು, ಇವೆಲ್ಲನೂ ಅಡಾಲಸೆಂಟ್ ಹೆಲ್ತ್ ಪ್ರಾಬ್ಲಮ್ ಅಂತ ನಾವೀಗ ಐಡೆಂಟಿಫೈ ಮಾಡ್ಕೋತೀವಿ. ಮತ್ತೊಂದು, ಈ ರಕ್ತಹೀನತೆ ಏನು ಮೊದಲು ಇತ್ತು ಮಕ್ಕಳಲ್ಲಿ, ಅಪೌಷ್ಟಿಕತೆ ಇದ್ದಾಗ, ಈಗ ಓವರ್ ನ್ಯೂಟ್ರಿಷನ್ ಆದಾಗ್ಲೂ ನಾವು ಅನಿಮಿಯಾ ನೋಡ್ತಾ ಇದೀವಿ. ಯಾಕಂದ್ರೆ ಮಕ್ಕಳು ಒಳ್ಳೆ ಫುಡ್ ತಿಂತಾ ಇಲ್ಲ, ಅತಿಯಾಗಿ ತಿಂತಾ ಇದ್ದಾರೆ ಹೊರತು ತಿನ್ನೋದೆಲ್ಲಾನು ಅಲ್ಲಿ ಪೌಷ್ಟಿಕವಾಗಿ ಇರಲ್ಲ. ಎಲ್ಲ ಜಂಕೆ ತಿಂತಾರೆ. ಅದ ಕಾರಣ ಕಬ್ಬಿಣದಂಶ ಇರೋ ಆಹಾರ ಸೇವನೆ ಕಮ್ಮಿ ಇರುತ್ತೆ, ವಿಟಮಿನ್ B12 ಇರೋ ಆರೋಗ್ಯ ಸೇವನೆ ಕಮ್ಮಿ ಇರುತ್ತೆ, ಬೇರೆ ಎಲ್ಲ ವಿಟಮಿನ್ಸ್ ಆರೋಗ್ಯ ಸೇವನೆ ಕಮ್ಮಿ ಇರೋ ಕಾರಣ ಈ ಮಕ್ಕಳು ಅನಿಮಿಯಾನ ನಾವು ತುಂಬಾ ಜಾಸ್ತಿ ನೋಡ್ತೀವಿ. ಇದೆಲ್ಲ ನೀವು ಹೇಳಿದ್ರಿ, ಈಗ ಆಟಿಸಮ್ ಹೇಳಿದ್ರಿ, ADHD ಹೇಳಿದ್ರಿ, ಮತ್ತೆ ಬೇರೆ ಬೇರೆ ರೋಗಗಳಂತ ಹೇಳಿದ್ರಿ. ಈ ರೋಗದ ಪತ್ತೆಯಲ್ಲಿ ಹಾಗೂ ಚಿಕಿತ್ಸೆಯಲ್ಲಿ ನಮ್ಮ ಆಧುನಿಕ ಆವಿಷ್ಕಾರಗಳು ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದಿವೆ ಅಂತ ಹೇಳ್ತೀರಾ? ಈಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಈಗ ಒಂದು ಮಹಿಳೆ ಗರ್ಭಿಣಿ ಆದಾಗ 10 ವಾರಕ್ಕೇನೆ ಮಗು ಬೆಳೀತಾ ಇರುವಂತದ್ದು ಎಷ್ಟು ಚೆನ್ನಾಗಿದೆ, ಅಲ್ಲಿ ಏನಾದ್ರೂ ನ್ಯೂನತೆ ಇದೆಯಾ ಅಂತ ಸ್ಕ್ಯಾನ್ ಮೂಲಕ ನೋಡ್ತಾರೆ. ಹಾಗೇನೆ ಅಮ್ಮಂಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಈ ಟ್ರಿಪಲ್ ಟೆಸ್ಟ್ ಅಂತೆಲ್ಲ ಹೇಳ್ತೀವಿ. ಅದರಲ್ಲಿ ಎಷ್ಟೋ ರೀತಿಯ ವ್ಯತ್ಯಾಸಗಳನ್ನ ಮೊದಲೇ ಗುರುತು ಹಚ್ಕೋಬಹುದು ಅನ್ನುವಂತ ಅಡ್ವಾನ್ಸ್ಮೆಂಟ್ ನಾವು ನೋಡ್ತಾ ಇದೀವಿ. ಈ ಸ್ಕ್ಯಾನ್ಗಳಲ್ಲಿ ಮುಖ್ಯ ಏನಂದ್ರೆ, ಮೊದಲು ಹುಟ್ಟಿದ ಮಗುನಲ್ಲಿ ಏನಾದ್ರೂ ಊನತೆಗಳಿದ್ರೆ ಇಲ್ಲೂ ಈ ಪ್ರೆಗ್ನೆನ್ಸಿಲಿ ಊನತೆಗಳಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಅಪ್ಪ ಅಮ್ಮನಲ್ಲಿ
ವಯಸ್ಸು ತುಂಬಾ ಜಾಸ್ತಿ ಆಗಿದ್ದಲ್ಲಿ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಗಳು ನಾವು ನೋಡಿದಾಗ ಫ್ಯಾಮಿಲಿಗಳಲ್ಲಿ, ಆಗ ತೀರಾ ಕೂಲಂಕುಷವಾಗಿ ಈ ಸ್ಕ್ಯಾನ್ಗಳು ನಡೆಯುತ್ತೆ. ಇದಲ್ದೇನೆ ಒಂದು 18 ವಾರದಲ್ಲೂ ಸ್ಕ್ಯಾನ್ಗಳು ಮಾಡ್ತಾರೆ. ಸೊ ಫಸ್ಟ್ 12 ವಾರ, ಆಮೇಲೆ 18 ವಾರ, ಮತ್ತೆ ಏನಾದರೂ ಪ್ರಾಬ್ಲಮ್ಗಳು ಇದ್ದಲ್ಲಿ 22 ವಾರಕ್ಕೂ ಅದನ್ನ ಕನ್ಫರ್ಮ್ ಮಾಡ್ಕೋತಾರೆ. 10 ವರ್ಷದ ಕೆಳಗೆ ಬರೀ 1 ಅಥವಾ 2 ಸ್ಕ್ಯಾನ್ ಮಾಡೋರು, ಇವಾಗ ಆ ಸ್ಕ್ಯಾನ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸ್ಕ್ಯಾನ್ಗಳು ಇವಾಗ ಒಂದು 3 ಸರಿನಾದ್ರೂ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಇರುತ್ತೆ. ಅದು ಅಲ್ಲದೆ ಈಗ ಅಡ್ವಾನ್ಸ್ ಟೆಕ್ನಾಲಜಿಗಳು, ಈಗ ಗರ್ಭಾಶಯದ ನೀರು ತೆಗೆದುಕೊಂಡು ಅದರಿಂದ ನಾವು ಜೀವಕೋಶಗಳನ್ನ ಬೇರ್ಪಡಿಸಿ ಅದನ್ನ ಪರೀಕ್ಷೆ ಮಾಡ್ತಾರೆ. ಅಮ್ನಿಯೋಸೆಂಟೆಸಿಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಬೆಳೀತಾ ಇರೋ ಮಗುನ ಕ್ರೋಮೋಸೋಮ್ಗಳು ನಮ್ಗೆ ಗೊತ್ತಾಗುತ್ತೆ. ಅದಲ್ದೇನೆ ಗರ್ಭಾಶಯದ ಒಂದು ಸಣ್ಣ ತುಣುಕು ತಗೊಂಡು ಅದನ್ನ ನಾವು ಬಯಾಪ್ಸಿ ಸ್ಯಾಂಪ್ಲಿಂಗ್ ಕಳಿಸ್ತೀವಿ, ಕೋರಿಯೋನಿಕ್ ವಿಲ್ಲೈ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮ್ಗೆ ಮಗುನ ಜೆನೆಟಿಕ್ ಏರುಪೇರುಗಳು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ನಾವು ಮುಂದೆ ಚೆನ್ನಾಗಿ ಬದುಕಲು ಅಸಾಧ್ಯ ಆಗಿರುವಂತ ಕಂಡೀಷನ್ ಮಗುಗೆ ಇದ್ದಾಗ ಅಲ್ಲಿ ಪ್ರೆಗ್ನೆನ್ಸಿ ಟರ್ಮಿನೇಷನ್ಗೆ ವೈದ್ಯರು ಸಲಹೆ ಮಾಡ್ತಾರೆ. ಅದಲ್ದೇನೆ ಈಗ ಮಗು ಹುಟ್ಟು ಮುಂದಕ್ಕೆ ನಾವು ಪ್ರಾಬ್ಲಮ್ ನೋಡ್ತೀವಿ, ಏನಾದ್ರೂ ಹುಟ್ಟಿದ ಮಗುನಲ್ಲಿ ಮೆಟಬಾಲಿಕ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅಲ್ಲಿ 1, 2, 3 ಡ್ರಾಪ್ ಬ್ಲಡ್ ತಗೊಂಡೇನೆ ಸಾಮಾನ್ಯವಾಗಿ ಒಂದು 5 ರಿಂದ 7 ಡಿಸೀಸ್ಗಳಿಗೆ ನಾವು ಸ್ಕ್ರೀನ್ ಮಾಡ್ತೀವಿ. ಅದಲ್ದೇನೆ 50 ರಿಂದ 150 ಡಿಸೀಸ್ ವರೆಗೆ ಸ್ಕ್ರೀನ್ ಮಾಡಕ್ಕಾಗತ್ತೆ 2-3 ಡ್ರಾಪ್ ಆಫ್ ಬ್ಲಡ್ ಅಲ್ಲಿ. ಅವು ಟೆಕ್ನಾಲಜಿ. ಸಿರಿಂಜ್ ನಲ್ಲಿ ಇಷ್ಟುದ್ದ ಬ್ಲಡ್ ತಗೊಳ್ಳೋರು ಇವಾಗ ಅದೊಂದು ಪೇಪರ್ ಇದರಲ್ಲಿ 3 ಹನಿ ಸಾಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ತುಂಬಾ ಡಿಸೀಸ್ಗಳನ್ನ ಡಿಟೆಕ್ಟ್ ಮಾಡೋಕ್ಕಾಗತ್ತೆ. ಯೂರಿನ್ ಅಲ್ಲಿ ಅಮಿನೋ ಆಸಿಡ್ ಎಕ್ಸ್ಕ್ರಿಷನ್ ಎಷ್ಟಿದೆ ಅಂತ ನೋಡ್ಕೊಂಡು ಮಗುಗೆ ಏನಾದ್ರೂ ಸಂಬಂಧಿತ ಕಾಯಿಲೆ ಇದೆಯಾ ಅಂತ ಚಿಕಿತ್ಸೆಗೆ ಅನುಕೂಲ ಆಗುವಂತ ಟೆಸ್ಟ್ಗಳನ್ನ ನಾವು ಮಾಡ್ತೀವಿ. ಅದಲ್ದೇನೆ ಈಗ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದ್ದಾಗ ಇಲ್ಲಿ ಜೆನೆಟಿಕ್ ಅಂಶಗಳು ಏನಾದ್ರೂ ಇದೆ, ಆ ಮೂಲಕ ಅದನ್ನ ಕಂಡುಹುಡುಕುವಲ್ಲಿ ನಮಗೆ ಚಿಕಿತ್ಸೆಗೆ ತುಂಬಾ ನೆರವಾಗುತ್ತೆ ಅಂತ ಅಂದಾಗ ಫುಲ್ ಜೀನ್ ಸೀಕ್ವೆನ್ಸ್ ಮ್ಯಾಪಿಂಗ್ ಮಾಡ್ತಾರೆ. ಸೊ ಹೋಲ್ ಎಕ್ಸಾನ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ. ಈ ಹೋಲ್ ಎಕ್ಸಾನ್ ಸೀಕ್ವೆನ್ಸಿಂಗ್ ಅಥವಾ ಜೆನೆಟಿಕ್ ಮ್ಯಾಪಿಂಗ್ ಎಲ್ಲ ಮಾಡಿದಾಗ ಎಷ್ಟೋ ರೀತಿಯಲ್ಲಿ ರೋಗದ ಪತ್ತೆ ಮತ್ತು ಚಿಕಿತ್ಸೆಗೆ ನಮಗೆ ಇದು ಸಹಾಯ ಆಗ್ತಾ ಇದೆ. ಕೋವಿಡ್ ಬಂದ ನಂತರ ಪರಿಸ್ಥಿತಿ ಎಷ್ಟು ತುಂಬಾ ಟೆಕ್ನಾಲಜಿ ಕಡೆ, ಡಿಜಿಟಲೈಸೇಷನ್ ಕಡೆ ಚೇಂಜ್ ಆಯ್ತು ಅಂದ್ರೆ ಈಗ ಟೆಲಿಮೆಡಿಸಿನ್ ಅನ್ನುವಂಥದ್ದು ಒಂದು ನಾರ್ಮ್ ಆಗ್ಬಿಟ್ಟಿದೆ. ರಿಮೋಟ್ ಪೇಷಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಎಲ್ಲ ಒಂದು ಕಡೆ ಕೂತ್ಕೊಂಡು ಸ್ಕ್ರೀನ್ ಅಲ್ಲಿ ಪೇಷಂಟ್ ನ ವೈಟಲ್ಸ್ ಎಲ್ಲ ಮಾನಿಟರ್ ಮಾಡಿ ತಕ್ಕ ಸಜೆಷನ್ಸ್ ಕೊಡುವಂತದ್ದು ICU ಇರೋ ಪೇಷಂಟ್ಗೆ ಅಥವಾ NICU ಇರೋ ಪೇಷಂಟ್ಗೆ ಇದೀಗ ಸಾಧ್ಯ ಆಗ್ತಾ ಇದೆ. ಆಮೇಲೆ ಇಡೀ CT ಸ್ಕ್ಯಾನ್ ಇಮೇಜಸ್ ಗಳನ್ನ ಇನ್ನೊಬ್ರು ನೋಡ್ಕೊಂಡು ಎಲ್ಲೋ ದೂರದಲ್ಲಿ ಇರೋರು MRI ಸ್ಕ್ಯಾನ್ ಗಳನ್ನ ಎಲ್ಲೋ ನೋಡ್ಕೊಂಡು ಅದಕ್ಕೆ ತಮ್ಮ ಡಯಾಗ್ನೋಸಿಸ್ ಕೊಟ್ಟಾಗ ಆ ಮೂಲಕ ಚಿಕಿತ್ಸೆ ಮುಂದುವರಿಸುವಂತದ್ದು. ಆಮೇಲೆ ನೀವು ಬಯೋ ಮಾರ್ಕರ್ಸ್ ಅಂತ ಹೇಳ್ತೀವಿ. ಕೆಲವು ಡಿಸೀಸ್ ಗಳಿಗೆ ಕೆಲವು ಮಾರ್ಕರ್ಸ್ ನ ನೋಡ್ಕೊಂಡು ಆ ಮಾರ್ಕರ್ಸ್ ಮೂಲಕ ಡಿಸೀಸ್ ನ ಪ್ರೋಗ್ನೋಸಿಸ್, ಟ್ರೀಟ್ಮೆಂಟು ಅದನ್ನ ಎಲ್ಲ ನಿರ್ಧಾರ ಮಾಡೋಕ್ಕಾಗತ್ತೆ. ಹಾಗೇನೆ ಹೊಸ ಡಯಾಗ್ನೋಸ್ಟಿಕ್ ಮೆಥಡ್ಗಳು ಬಂದಿದ್ದಾವೆ. ಮತ್ತೆ ನ್ಯೂಯರ್ ಮೆಡಿಸಿನ್ಸ್, ಈಗ ಬ್ಲಡ್ ಡಿಸಾರ್ಡರ್ಸ್, ಹಿಮೋಫಿಲಿಯಾ ಇದೆ ಅಥವಾ ಥೆಲೆಸಿಮೆ ಇದೆ, ಹೊಸ ಮೆಡಿಸಿನ್ಗಳು ಅದನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ ಹಂಗೆ ಬರ್ತಾ ಇದೆ ಇವಾಗ. ಆಮೇಲೆ ಬರ್ತಾ ಇರೋದು ಬಯೋಲಾಜಿಕ್ಸ್ ಅನ್ನೋ ಸಬ್ಸ್ಟೆನ್ಸ್ಗಳು ಮತ್ತು ಇಮ್ಯುನೋ ಮಾಡ್ಯುಲೇಟರ್ಸ್. ಇದು ಪರ್ಟಿಕ್ಯುಲರ್ಲಿ ರುಮಟಾಯ್ಡ್ ಆರ್ಥರೈಟಿಸ್ಗಳು, ಕ್ಯಾನ್ಸರ್ ಥೆರಪಿಗಳು, ಇಂಥದ್ದಲ್ಲೆಲ್ಲ ತುಂಬಾನೇ ರೀತಿಯ ಬದಲಾವಣೆನ ಪೇಷಂಟಿಗೆ ಸಿಗ್ತಾ ಇದೆ ಈ ಹೊಸ ರೀತಿಯ ಆವಿಷ್ಕಾರಗಳಿಂದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಅಕ್ಯುರೇಟ್ ಡಯಾಗ್ನೋಸಿಸ್ಗೆ, ಔಟ್ಕಮ್ ನ ಪ್ರೆಡಿಕ್ಟ್ ಮಾಡೋಕ್ಕೆ, ಹಾಗೇನೆ ಟ್ರೀಟ್ಮೆಂಟ್ ನ ಸ್ಟ್ರೀಮ್ ಲೈನ್ ಮಾಡೋಕ್ಕೆ, ಒಟ್ಟಿನಲ್ಲಿ ಗುಡ್ ಔಟ್ಕಮ್ ಆಗ್ಬೇಕು. ಅದಕ್ಕೆ ನಮಗೆ AI ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಎಲ್ಲ ರೀತಿಯ ಆಸ್ಪತ್ರೆಗಳಲ್ಲೂ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಆಸ್ಪತ್ರೆಗಳು ಎಷ್ಟು ಅಡ್ವಾನ್ಸ್ ಆಗಿದ್ದಾವೆ ಅಂತಂದ್ರೆ ಅಲ್ಲಿ ಪೆನ್ನಿಗೆ ಯಾವುದೇ ಕೆಲಸ ಇಲ್ಲ, ಸಂಪೂರ್ಣ ಅಲ್ಲಿ ಗಣಕೀಕೃತ ಆಗ್ಬಿಟ್ಟಿದೆ. ಹಾಗೇನೆ ಡಿವೈಸಸ್, ಅಪ್ಲಿಕೇಶನ್ಸ್, ಇಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್, ಆಮೇಲೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್, ಈಗೆಲ್ಲ ಇದರಲ್ಲಿ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ನೋಡ್ತೀವಿ. ನಮ್ಗೆ ಎವಿಡೆನ್ಸ್ ಏನು ಹೇಳ್ತಾ ಇದೆ, ನಾನು ಏನ್ ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಎವಿಡೆನ್ಸ್ ನನಗೆ ಏನು ಹೇಳ್ತಾ ಇದೆ ಅದನ್ನ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದಕ್ಕೆ ವೇಟೇಜ್ ಜಾಸ್ತಿ. ಅದನ್ನ ಪೇಷಂಟ್ ಅರ್ಥ ಮಾಡ್ಕೋತಾರೆ. ಯಾಕೆಂದ್ರೆ ಎಲ್ರು ಇಂಟರ್ನೆಟ್ ಅಲ್ಲಿ ಹೆಂಗೆ ಸರ್ಚ್ ಮಾಡೋದಂತ ಕಲ್ತ್ಕೊಂಡಿರ್ತಾರೆ. ಎವ್ರಿಬಡಿ ನೀಡ್ಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಸೊ ಅದಕ್ಕೆ ಇವಾಗ ಪ್ರಾಮುಖ್ಯತೆ ಬರ್ತಾ ಇದೆ. ಹಾಗೇನೆ ಬರುವಂತದ್ದು ಫ್ಯಾಮಿಲಿ ಸೆಂಟರ್ಡ್ ಕೇರ್. ಈಗ ಒಂದು ಯಾವುದೇ ಸಮಸ್ಯೆ ಬಂದಾಗ ಆ ಸಮಸ್ಯೆ ಬರೀ ಅದನ್ನ ಮಾತ್ರ ಅಡ್ರೆಸ್ ಮಾಡ್ದೇನೆ ಸಮಸ್ಯೆ ಹೇಗ್ ಬಂತು, ಅದಕ್ಕೆ ಪೂರಕ ಅಂಶ ಯಾವುದು, ಅದಕ್ಕೆ ಉಳಿದವರ ಕಂಟ್ರಿಬ್ಯೂಷನ್ ಏನು, ಇದಕ್ಕೆ ಇನ್ನೂ ಏನಾದ್ರೂ ನಾವು ಮಾಡ್ಕೋಬಹುದಾ, ಇನ್ನೊಬ್ಬ ಎಕ್ಸ್ಪರ್ಟ್ ಸಲಹೆ ನಾವು ತಗೋಬಹುದಾ, ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಇರುತ್ತೆ. ಇತ್ತೀಚೆಗೆ ಮೋರ್ ಸ್ಟ್ರೆಸ್ ಇಸ್ ಗಿವನ್ ಫಾರ್ ದ ಫ್ಯಾಮಿಲಿ ಸೆಂಟರ್ಡ್ ಕೇರ್ ಅಂತ ನಾವು ಹೇಳ್ತೀವಿ. ಹಾಗೇನೆ ಜಿನೋಮಿಕ್ಸ್, ಪ್ರೆಸಿಷನ್ ಮೆಡಿಸಿನ್ಗಳು ತುಂಬಾನೇ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಆಗ್ತಾ ಇದೆ. ಪೇಷಂಟ್ ಸಪೋರ್ಟ್ ಗ್ರೂಪ್ ಗಳಿದಾವೆ. ಈಗ ಒಂದು ಸಣ್ಣ ಪಾಪು ಇದೆ, ಅದಕ್ಕೊಂದು ಡಯಾಬಿಟಿಸ್ ಬಂತು ಅಥವಾ ಥೆಲೆಸಿಮಿಯಾ ಬಂತು, ಇನ್ಯಾವುದೇ ಕ್ಯಾನ್ಸರ್ ಬಂತು, ಆ ಪೇರೆಂಟ್ಸ್ ಉಳಿದ ಪೇರೆಂಟ್ ಜೊತೆ, ಇದೇ ತರ ತೊಂದರೆ ಇರುವಂತ ಮಕ್ಕಳ ಪೇರೆಂಟ್ ಜೊತೆ ಅವರೊಂದು ಗ್ರೂಪ್ ಮಾಡ್ಕೊಂಡು ಈಗ ನಮ್ಮ ತೊಂದರೆ ಏನಿದೆ, ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ಇನ್ನು ಏನಾದ್ರೂ ಇದೆಯಾ, ಈ ತರ ಮಾಡೋದ್ರಿಂದ ಸಪೋರ್ಟ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಮೊದಲು ಇಷ್ಟು ಸಪೋರ್ಟ್ಗಳು ಸಾಧ್ಯ ಆಗ್ತಿರ್ಲಿಲ್ಲ. ವಾಟ್ಸ್ಆಪ್ ಗ್ರೂಪ್ಗಳು, ಉಳಿದ ಸಪೋರ್ಟ್ ಗ್ರೂಪ್ಗಳು
ಸೌಲಭ್ಯಗಳು ಇಲ್ಲದೆ ಇದ್ದಾಗ ಈ ತರ ಬೆಂಬಲಗಳು ಸಿಗ್ತಿರ್ಲಿಲ್ಲ. ಸೊ ಕೆಲವು ರೇರ್ ಡಿಸೀಸ್ಗಳು, ಈಗ ಮೈಸೂರಲ್ಲಿ ಒಂದೆರಡು ಕೇಸ್ ಮಾತ್ರ ಇದಾವೆ, ಅವ್ರಿಗೆ ಯಾರು ಏನು ಅಂತ ಗೊತ್ತೇ ಇರಲ್ಲ. ವಾಟ್ಸ್ಆಪ್ ಗ್ರೂಪ್ ಅನ್ನ ಡಾಕ್ಟರ್ ಪರಿಚಯ ಮಾಡಿಸ್ಕೊಡ್ತಾರೆ, ಈ ವಾಟ್ಸ್ಆಪ್ ಗ್ರೂಪ್ ಸೇರ್ಕೊಳ್ಳಿ ಅಂತ. ಬೆಂಗಳೂರಿನವರು ಪರಿಚಯ ಆಗ್ತಾರೆ, ತುಮಕೂರಿನವರು ಪರಿಚಯ ಆಗ್ತಾರೆ, ಬೇರೆ ರಾಜ್ಯದವರು ಪರಿಚಯ ಆಗ್ತಾರೆ. ಅಲ್ಲಿ ನಮಗೆ ಹೊಸ ರೀತಿಯ ವಿಧಾನ ಇನ್ನೇನು ಮಾಡ್ಬೋದು, ಈ ದುಃಖ ಬೇರೆಯವರಲ್ಲೂ ಇದೆ ಅನ್ನೋ ಒಂದು ಇದು ನಮ್ಮನ್ನ ಹಗುರ ಆಗುತ್ತೆ, ನಮಗೆ ಹಗುರವಾಗುತ್ತೆ. ಹಾಗೇನೆ ನಾವು ನೋಡ್ತಾ ಇರೋದು ತುಂಬಾ ರೀತಿಯ ಸಬ್ ಬ್ರಾಂಚ್ಗಳು, ಸೂಪರ್ ಸ್ಪೆಷಾಲಿಟಿಗಳು ಓಪನ್ ಅಪ್ ಆಗಿದೆ ಪೀಡಿಯಾಟ್ರಿಕ್ಸ್ ಅಲ್ಲೂ ಕೂಡ. ಮೊದಲು ಈ ಸೂಪರ್ ಸ್ಪೆಷಾಲಿಟಿಗಳು ಬೇರೆ ಬ್ರಾಂಚ್ ಅಲ್ಲಿ ಪೀಡಿಯಾಟ್ರಿಕ್ಸ್ ನಾವು ನೋಡ್ತಿರ್ಲಿಲ್ಲ, ಅಡಲ್ಟ್ ಅಲ್ಲಿ ಮಾತ್ರ ನೋಡ್ತಿದ್ವಿ. ಈಗ ನ್ಯೂ ಬಾರ್ನ್ ನಿಯೋನೆಟಾಲಜಿ ಅಂತ ಇದೆ, ಇಂಟೆನ್ಸಿವ್ ಕೇರ್ ಇದೆ, ಕಾರ್ಡಿಯಾಲಜಿ, ಎಂಡೋಕ್ರಿನಾಲಜಿ, ನ್ಯೂರಾಲಜಿ, ಜೆನೆಟಿಕ್ಸ್, ಈ ತರ ಎಲ್ಲಾನು ನಾವು ಪೀಡಿಯಾಟ್ರಿಕ್ಸ್ ಅಲ್ಲಿ ಇವಾಗ ಸಬ್ ಬ್ರಾಂಚ್ ಸೂಪರ್ ಸ್ಪೆಷಾಲಿಟಿ ಓಪನ್ ಅಪ್ ಆಗಿರೋದು ನಾವು ನೋಡ್ತೀವಿ. ನೀವು ಹೇಳಿದ್ರೆ ಇವಾಗ ಇಷ್ಟೊಂದು ನಮಗೆ ಹೊಸ ಆವಿಷ್ಕಾರಗಳಾಗಿದೆ, ಹೀಗೆಲ್ಲ ನಾವು ವೈದ್ಯಕೀಯ ಸಲಹೆಯನ್ನು ಪಡ್ಕೋಬಹುದು, ಆ ರೋಗದ ಪತ್ತೆಗಾಗಿರ್ಬೋದು, ಚಿಕಿತ್ಸೆಗಾಗಿರ್ಬೋದು, ತುಂಬಾ ವಿಧಾನಗಳಿವೆ ಅಂತ. ಇನ್ನು ಏನೇನು ಬದಲಾವಣೆಗಳನ್ನ ನಾವು ನಿರೀಕ್ಷಿಸಬಹುದು ಮುಂಬರೋ ದಿನಗಳಲ್ಲಿ? ಈಗ ಮಕ್ಕಳ ಕಂಡೀಷನ್ಗಳಲ್ಲಿ ಮೊದಲು ಏನು ಚೆನ್ನಾಗಿ ರಿಸಲ್ಟ್ ಇರ್ತಿರ್ಲಿಲ್ಲ, ಇವಾಗ ಬದಲಾದ ವೈದ್ಯಕೀಯ ಪದ್ಧತಿಯಿಂದ ಏನು ತುಂಬಾ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಈ ಮಕ್ಕಳು ಬಾಲ್ಯಾವಸ್ಥೆನ ಜಾಸ್ತಿ ಪ್ರೌಢಾವಸ್ಥೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ನಮಗೆ ಟ್ರಾನ್ಸಿಷನ್ ಆಫ್ ಕೇರ್ ಅಂತ ಹೇಳ್ತೀವಿ. ಟ್ರಾನ್ಸಿಷನ್ ಆಫ್ ಕೇರ್ ಅನ್ನುವಂಥದ್ದು ಈಗ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಈಗ ಮಕ್ಕಳಲ್ಲಿ BP ಇರ್ಬೋದು, ಅಥವಾ ಓವರ್ ವೇಟ್ನೆಸ್ ಇರ್ಬೋದು, ಕ್ಯಾನ್ಸರ್ ಸರ್ವೈವರ್ಸ್ ಇರ್ಬೋದು, ಫಿಟ್ಸ್, ಎಪಿಲೆಪ್ಸಿ ತರ ಪ್ರಾಬ್ಲಮ್ಗಳು, ಬಿಹೇವಿಯರ್ ಪ್ರಾಬ್ಲಮ್, ಡೆವಲಪ್ಮೆಂಟಲ್ ಡಿಸೆಬಿಲಿಟಿ, ಅಥವಾ ಹಾರ್ಟ್ ಡಿಫೆಕ್ಟ್ ಇರೋದು ಆಪರೇಟ್ ಆಗಿರ್ಬೋದು, ಬ್ಲಡ್ ಡಿಸಾರ್ಡರ್ಸ್, ಥ್ಯಾಲಸೀಮಿಯಾ ಅಂತದ್ದು, ತುಂಬಾ ಸಿವಿಯರ್ ಆಗಿರೋ ಆಸ್ತಮಾ ಮುಂದುವರ್ಕೊಂಡ್ ಬಂದಿದೆ. ಇಂಥ ಮಕ್ಕಳೆಲ್ಲಾನು ಬೆಳೀತಾ ಬೆಳೀತಾ ಅವರು ಪ್ರೌಢಾವಸ್ಥೆಗೆ ಬರ್ತಾರೆ. ಅವಾಗ ಏನಾಗುತ್ತೆ, ಅವರ ಕೇರ್ ನ ನಾವು ಅಡಲ್ಟ್ ಡಾಕ್ಟರ್ಸೇ ನೋಡ್ಬೇಕಾಗತ್ತೆ. ಸೊ ಈ ಟ್ರಾನ್ಸಿಷನ್ ಆಫ್ ಕೇರ್ ನ ನಾವು ಇತ್ತೀಚೆಗೆ ಜಾಸ್ತಿ ಗಮನಿಸ್ತಾ ಇದೀವಿ. ಮೊದಲು ಇದು ಇಷ್ಟು ನಮ್ಮ ಗಮನಕ್ಕೆ ಬರ್ತಿರ್ಲಿಲ್ಲ, ಈಗ ಅದೊಂದು ಸ್ಮೂತ್ ಆಗಿ ಆಗ್ಬೇಕು. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಲ್ಲಿ ಬೇರೆ ಬೇರೆ ವಿಭಾಗದವರು ಇನ್ವಾಲ್ವ್ ಆಗ್ಬೇಕು, ಮಗುನ ಕೇರ್ ನ ಅವ್ರು ವಹಿಸ್ಕೋಬೇಕು. ಇದೊಂದು ಇವಾಗ ಆಗ್ತಾ ಇದೆ. ಮತ್ತೊಂದು ಏನಂದ್ರೆ, ನಮ್ಮ ದೇಶದಲ್ಲಿ ನಾವು ದ್ವಂದ್ವ ಮುಖ ನೋಡ್ತಾ ಇದೀವಿ. ಮೆಟ್ರೋಪಾಲಿಟನ್ ನಗರಗಳಲ್ಲಿ ಜನರ ಜೀವನ ಸ್ಥಿತಿ ಎಷ್ಟೋ ಹೈಫೈ ಆಗಿರುತ್ತೆ, ಆ ಮಕ್ಕಳಿಗೆ ಅತ್ಯಾಧುನಿಕ ಸವಲತ್ತು ಎಲ್ಲಾ ಸಿಗುತ್ತೆ. ಸೊ ಅವರಲ್ಲಿ ಏನ್ ಡಿಸೀಸ್ ನಾವು ನೋಡ್ತಾ ಇದೀವಿ ಅಂತ ಹೋಲಿಸ್ಕೊಂಡ್ರೆ, ತೀರಾ ಒಂದು ಕುಗ್ರಾಮದಲ್ಲಿ ಏನು ಮಕ್ಕಳು ಬೆಳೀತಿದ್ದಾರೆ, ಅಲ್ಲಿ ಪ್ರಿವೇಲಿಂಗ್ ಆಗಿರೋ ಎನ್ವೈರನ್ಮೆಂಟ್ ಯಾವ ತರ ಇದೆ, ಸುತ್ತಮುತ್ತಲ ಪರಿಸರ, ಆ ಮಕ್ಕಳನ್ನ ನಾವು ನೋಡಿದಾಗ ಅವ್ರಲ್ಲಿ ಇನ್ನೂ 90ರ ದಶಕದ ಡಿಸೀಸ್ಗಳೇ ನಾವು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಒಬ್ಬ ಪೀಡಿಯಾಟ್ರಿಷಿಯನ್ ಆಗಿ ನಾವು ಆತರ ಹಿಂದುಳಿದ ರೀತಿಯ ಪ್ರದೇಶದ ಮಕ್ಕಳನ್ನ ನೋಡಿದಾಗ ಅವರಲ್ಲಿ ಸಿಗೋ ಡಿಸೀಸ್ ಸ್ಪೆಕ್ಟ್ರಮೇ ನಮ್ಗೆ ಬೇರೆ ಇರುತ್ತೆ, ದೊಡ್ಡ ಸಿಟಿಗಳಲ್ಲಿ ಇರೋ ಮಕ್ಕಳದ ಡಿಸೀಸ್ ಸ್ಪೆಕ್ಟ್ರಮೇ ಬೇರೆ ಇರುತ್ತೆ. ಎರಡನ್ನೂ ನಾವೀಗ ನೋಡ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ಗಳು ಕಮ್ಮಿ ಆಗ್ಬಿಟ್ಟು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜಾಸ್ತಿ ಆಗುತ್ತೆ. ಹಂಗೆ ಮೆಂಟಲ್ ಹೆಲ್ತ್, ಡೆವಲಪ್ಮೆಂಟ್ ಡಿಸಾರ್ಡರ್ಸ್, ಇಂಥವುಗಳೇ ಜಾಸ್ತಿ ಆಗ್ತಾ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೊಸ ಟೆಕ್ನಾಲಜಿಗಳು, ನ್ಯೂಯರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಜಾಸ್ತಿ ಆಗ್ತಾ ಪೇಷಂಟ್ ಕೇರ್ಗಳು ನಮ್ಗೆ ಇಂಪ್ರೂವ್ ಆಗುತ್ತೆ ಈ ಮೂಲಕ. ಮತ್ತೆ ಇಂಟರ್ ಪ್ರೊಫೆಷನಲ್ ಕೊಲಾಬರೇಷನ್, ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್, ಇದರಿಂದಾಗಿ ಮ್ಯಾನೇಜ್ಮೆಂಟ್ಗಳು ಜಾಸ್ತಿ ಇಂಟಿಗ್ರೇಟೆಡ್ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಬಹಳಷ್ಟು ಹೇಳ್ಬೋದು ಡಾಕ್ಟರ್ ಭುವನೇಶ್ವರ್ ಅವರೇ. ಆದರೆ ನಮ್ಮ ಸಮಯದ ಮಿತಿಯಲ್ಲಿ ಮಕ್ಕಳಿಗೆ ಈಗ ಯಾವ್ಯಾವ ಥರ ಆರೋಗ್ಯ ಸಮಸ್ಯೆಗಳು ಬಾಧಿಸ್ತಾ ಇವೆ, ವೈದ್ಯಕೀಯ ಆವಿಷ್ಕಾರಗಳಿಂದ ಅದಕ್ಕೆ ಯಾವ್ಯಾವ ರೀತಿ ನಾವು ಪರಿಹಾರನ ಪಡ್ಕೋಬಹುದು, ಮುಂದೆ ಇನ್ನೂ ಯಾವ್ಯಾವ ಥರ ನಾವು ಹೊಸ ಆವಿಷ್ಕಾರಗಳನ್ನು ನಿರೀಕ್ಷಿಸಬಹುದು ಅಂತ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬದಲಾಗುತ್ತಿರುವ ಕಾಯಿಲೆಗಳ ಸ್ವರೂಪ ಹಾಗೂ ಪ್ರವೃತ್ತಿ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಭುವನೇಶ್ವರ್ US ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.